ಅಪ್ಪು ಯಾರೋ ಒಬ್ರು ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರು. ಅವ್ರ ಮಗಳು ಮನೆ ಬಿಟ್ಟು ಹೋಗಿ ಮದ್ವೆ ಆಗಿದಾರಂತೆ. ಮನೆ ಬಿಟ್ಟು ಹೋಗಿ ಮದ್ವೆ ಆದ್ರೂ ಅವ್ರಿಗೆ ಸ್ವಲ್ಪ ಚೆನ್ನಾಗಿಲ್ವಂತೆ. ಅದಕ್ಕೆ ಅವ್ರ ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡು ಮೆಸೇಜ್ ಮಾಡಿದ್ರು. ಅವ್ರಿಗೇನಾದ್ರು ಹೇಳ್ಬೋದಾ? ಏನು ಅಂತಂದರೆ, ಸಾಮಾನ್ಯವಾಗಿ ಜಾತಕದಲ್ಲಿ ಕುಜರಾಹು ಒಟ್ಟಿಗೆ ಇದ್ದರೆ ಅಥವಾ ಕುಜರಾಹು ಶುಕ್ರ ಒಟ್ಟಿಗೆ ಇದ್ದರೆ ತಂದೆ ತಾಯಿ ವಿರುದ್ಧವಾಗಿ ಮದುವೆ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ಏನು ಅಂತಂದರೆ, ದಯಮಾಡಿ ಎಲ್ರಿಗೂ ಒಂದು ವಿಚಾರ ಹೇಳಬೇಕು ಅಂತಂದರೆ, ಯಾವುದೇ ಒಂದು ಹುಡುಗ ಆಗಲಿ ಹುಡುಗಿ ಆಗಲಿ, ನೀವು ಲವ್ ಮ್ಯಾರೇಜ್ ಆಗಬೇಕು ಅಂತಂದರೆ ಅಥವಾ ನೀವು ಯಾರನ್ನು ಇಷ್ಟಪಡ್ತೀರೋ ಅವ್ರನ್ನೇ ಮದುವೆ ಆಗಬೇಕು ಅಂತಂದರೆ ಮುಖ್ಯವಾಗಿ ತಾಳ್ಮೆ ಇರಬೇಕು. ಏಕೆಂತಂದರೆ 1 ವರ್ಷ ಲವ್ ಮಾಡೋದು ಕೂಡಲೇ ಅಥವಾ 2 ವರ್ಷ ಲವ್ ಮಾಡೋದು ಕೂಡಲೇ ಯಾರೂ ತಂದೆ ತಾಯಿ ಇವ್ರು ಲವ್ ಮಾಡಿದ್ದಾರೆ ಮದುವೆ ಮಾಡ್ಕೊಟ್ಬಿಡೋಣ ಅಂತ ಯಾರೂ ಯೋಚನೆ ಮಾಡಿ ಒಪ್ಪಿಟ್ಟು ನಿಮಗೆ ಮದುವೆ ಮಾಡಲ್ಲ. ಏಕೆಂತಂದರೆ ಒಂದು ತಾಯಿ ಹೆತ್ತು ಹೊತ್ತು ಮಕ್ಕಳನ್ನು ಸಾಕಿ ಬೇಕಾದಷ್ಟು ಎಲ್ಲ ರೀತಿ ಕಷ್ಟಗಳನ್ನು ಅನುಭವಿಸಿ ಮಕ್ಕಳುಗಳನ್ನು ಸಾಕಿರ್ತಾರೆ. ಯಾರೋ ಒಬ್ರು ಬಂದರು ಇಷ್ಟಪಟ್ಟಿದ್ದಾರೆ ಅಂದ್ಕೂಡಲೇ ಅವ್ರ ಜೊತೆ ಕನ್ಯಾದಾನ ಮಾಡ್ಕೊಡೋಕ್ಕಾಗಲ್ಲ, ಹೌದಲ್ಲ? ಅದರಿಂದ ಆ ತಾಯಿ ಸ್ಥಾನವೇ ಜವಾಬ್ದಾರಿ ಸ್ಥಾನ. ಯಾವ ಹೆಣ್ಣುಮಗು ತಾಯಿ ಸ್ಥಾನಕ್ಕೆ ಹೋಗುತ್ತೋ ಆವಾಗ ಆ ತಾಯಿ ಜವಾಬ್ದಾರಿ ಏನು ಅಂತ ಗೊತ್ತಾಗುತ್ತೆ. ಅದೇ ಥರ ಒಂದು ಹುಡುಗ ಯಾವಾಗ ಅವ್ರ ತಂದೆ ಸ್ಥಾನಕ್ಕೆ ಹೋಗ್ತಾನೋ ಆವಾಗ ಆ ತಂದೆ ಸ್ಥಾನ ಏನು ಅಂತ ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ಗೊತ್ತಾಗುತ್ತೆ. ಅದರಿಂದ ಯಾರೂ ಅಷ್ಟೇ ತಂದೆ ತಾಯಿ ವಿರುದ್ಧವಾಗಿ ಹೋಗಿ ಮದುವೆ ಆಗಬೇಡಿ. ಯಾಕೆಂತಂದರೆ ಮಾತೃಶಾಪ ಪಿತೃಶಾಪಗಳು ಬಂದವರು ಯಾವುದೇ ಕಾರಣಕ್ಕೂ ಅವರು ಅಭಿವೃದ್ಧಿ ಆಗಲ್ಲ. ಏಕೆಂತಂದರೆ ಅವ್ರು ಎಷ್ಟೇ ಒಳ್ಳೆಯವರಾದ್ರೂ ಅವ್ರ ಮನೆ ಬಿಟ್ಟು ಹೋದಾಗ ಹೆತ್ತ ಕರಳಿಂದ ಭಾಳ ನೋವು ಅನುಭವಿಸಿರ್ತಾರೆ ಅವರು. ಆ ಕಣ್ಣೀರಿನ ಶಾಪ ಯಾವತ್ತೂ ಇವ್ರ ಮಕ್ಕಳ ಮೇಲೆ ಅದು ತಟ್ಟುತ್ತೆ. ನಾವು ಏನೇ ಶಾಂತಿ ಪೂಜೆ ಏನೇ ಮಾಡ್ಬೋದು, ಆದರೆ ಆ ದೋಷ ಪರಿಹಾರ ಮಾಡೋಕ್ಕಾಗಲ್ಲ. ಏಕೆಂದರೆ ದೇವರೇ ಹೇಳ್ಬಿಟ್ಟಿದ್ದಾನೆ, ನಿಮಗೆ ಫಸ್ಟು ತಂದೆ ತಾಯಿಯೇ ದೇವರು, ಆನಂತರ ನಿಮಗೆ ಗುರುಗಳು, ಆಮೇಲೆ ದೇವ್ರ ಹತ್ರ ಬರ್ಬೇಕು ನೀವು ಅಂತ. ಅದರಿಂದ ನೀವು ಹೆತ್ತ ತಂದೆ ತಾಯಿಗೆ ದ್ರೋಹ ಮಾಡಿದಾಗ, ಅವ್ರಿಗೆ ತೊಂದರೆಗಳನ್ನು ಕೊಟ್ಟಾಗ ಯಾವುದೇ ದೇವರು ನಿಮಗೆ ಕ್ಷಮಿಸಲ್ಲ. ಅದರಿಂದ ದಯಮಾಡಿ ಯಾರೇ ಇಷ್ಟಪಟ್ಟು ಹೋದ್ರೂ ಇಷ್ಟಪಟ್ಟು ನೀವು ಮದುವೆ ಅವ್ರನ್ನೇ ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ತಾಳ್ಮೆ ಇರಬೇಕು. ಯಾಕೆಂತಂದರೆ ಅದರಲ್ಲೂ 22 ವರ್ಷದ ಒಳಗಡೆ ಮಾತ್ರ ಯಾವುದೇ ಕಾರಣಕ್ಕೂ ಲವ್ ಮ್ಯಾರೇಜ್ ಆಗಬೇಡಿ. 22, 23 ಇದೆಯಲ್ಲ, ಈ ಸಮಯ ಬಹಳ ತೊಂದರೆ ಕೊಡೋಂಥ ಸಮಯ ಇದೆ. 22 ವರ್ಷ 23 ವರ್ಷ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಇದನ್ನು ದಾಟಿದ್ಮೇಲೆ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಅನ್ನೋದು ಬಂದೇ ಬರುತ್ತೆ. ಆ ಟೈಮಲ್ಲಿ ನೀವು ಯಾರು ಇಷ್ಟಪಟ್ಟಿರ್ತೀರೋ ಅವ್ರ ತಂದೆ ತಾಯಿ ಹತ್ರ ಹೋಗಿ, ಎಲ್ಲರೂ ಅಷ್ಟೇ ತಂದೆ ತಾಯಿ ಹತ್ರ ಹೋಗಿ ನೀವು ಕೇಳಿ ಆಮೇಲೆ ನೀವು ಮದುವೆ ಆಗಬೇಕು. ಏಕೆಂತಂದರೆ ಹುಡುಗನ ಕಡೆಯವರಾಗ್ಬೋದು ಹುಡುಗಿ ಕಡೆಯವರಾಗ್ಬೋದು, ಇಬ್ಬರು ಶಾಪಗಳು ಯಾವತ್ತೂ ಒಳ್ಳೆಯದಾಗಲ್ಲ. ಅದರಿಂದ ಪ್ರತಿಯೊಬ್ಬರು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತಂದೆ ತಾಯಿನ ಒಪ್ಪಿಸಿ ಆಮೇಲೆ ಮದುವೆ ಆಗಿ. ಯಾಕೆಂತಂದರೆ ಅವ್ರು ಎಷ್ಟೇ ಅಯ್ಯೋ ಅಂದರೂ ಅವೆಲ್ಲ ನಿಮಗೆ ತಟ್ಟುತ್ತೆ. ದಯಮಾಡಿ ಆ ಥರ ಯಾರೂ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಒಬ್ಬರು ಮೇಡಮ್ ಅವರು ಪರ್ಸ್ನಲಾಗಿ ಅದನ್ನು ಮೆಸೇಜ್ ಮಾಡಿದರು, ತುಂಬ ಗೋಳಾಡಿದ್ರು, ನಮಗೆ ಭಾಳ ಬೇಜಾರಾಗೋಯ್ತು. ಅದಕ್ಕೋಸ್ಕರ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ತಪ್ಪು